ಶ್ರೀನಿವಾಸಪುರ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೋಡಿಕೊತ್ತಪಲ್ಲಿ ಗ್ರಾಮದಲ್ಲಿ ಭೂ ವಿವಾದದ ಹಿನ್ನೆಲೆಯಲ್ಲಿ ದಲಿತ ಕುಟುಂಬವೊಂದರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಹಾಗೂ ಮಹಿಳೆಯ ಮೇಲೆ ಕಾರು ಹರಿಸಿ ಕೊಲೆಗೆ ಯತ್ನಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಾಂಬವ ಯುವ ಸೇನೆ ಸಂಘಟನೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಘಟನೆಯ ವಿವರ: ಜೋಡಿಕೊತ್ತಪಲ್ಲಿ ಗ್ರಾಮದ ಸರ್ವೆ ನಂಬರ್ 58ರ ಜಮೀನಿನ ವಿಚಾರವಾಗಿ ಕಳೆದ ಹಲವು ವರ್ಷಗಳಿಂದ ವಿವಾದವಿದ್ದು, ಇದೇ ಹಿನ್ನೆಲೆಯಲ್ಲಿ ರಂಗನಾಥ್, ರಘುನಾಥ ರೆಡ್ಡಿ, ಶಂಕರರೆಡ್ಡಿ, ಬಾಬುರೆಡ್ಡಿ, ಬೆಳ್ಳಂ ಶ್ರೀನಿವಾಸ ರೆಡ್ಡಿ ಹಾಗೂ ಅನಿಲ್ ಕುಮಾರ್ ಅನ್ನೋರು ದಲಿತ ಕುಟುಂಬದ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಮಹಿಳೆಯ ಮೇಲೆ ರಂಗನಾಥ್ ಎಂಬ ವ್ಯಕ್ತಿ ಕಾರು ಹರಿಸಿ ಕೊಲೆ ಮಾಡಲು ಯತ್ನಿಸಿದ್ದು, ಜಾತಿ ನಿಂದನೆ ಮಾಡಿರುವ ಬಗ್ಗೆಯೂ ದೂರು ದಾಖಲಾಗಿದೆ. ಜಾಂಬವ ಯುವ ಸೇನೆ ಭೇಟಿ: ವಿಷಯ ತಿಳಿದಿದ್ದಂತೆಯೇ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾ ರಮೇಶ್ ಚಕ್ರವರ್ತಿ ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಬಳಿಕ ಕೋಲಾರದ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ನೀಡಿ ಎಸ್ಸಿ ಸೆಲ್ನ ಪೊಲೀಸ್ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದರು. ಬಡ ದಲಿತ ಕುಟುಂಬಕ್ಕೆ ಅನ್ಯಾಯ ಎಸಗಿರುವ ಆರೋಪಿಗಳ ಮೇಲೆ ಕೂಡಲೇ ಎಫ್ಐಆರ್ ದಾಖಲಿಸಿ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಬೇಕು ಹಾಗೂ ತಪ್ಪಿತಸ್ಥರನ್ನು ತಕ್ಷಣವೇ ಬಂಧಿಸಿ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಜಾಂಬವ ಯುವ ಸೇನೆಯ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಘಟನೆಯ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಪ್ರಮುಖರ ಭಾಗಿ: ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಶ್ರೀನಿವಾಸ್, ಮಹದೇವಪುರ ಅಧ್ಯಕ್ಷ ಕುಮಾರ್, ಕೆಜಿಎಫ್ ತಾಲೂಕು ಅಧ್ಯಕ್ಷ ದಾಸ್ ಮುನಿಯಪ್ಪ, ಮುಳ್ಳಳ್ಳಿ ವೆಂಕಟಸ್ವಾಮಿ, ಚೌಡಪ್ಪ, ಅಚ್ಯುತ್ ಮೂರ್ತಿ, ಮುನಿ ವೆಂಕಟರಾಮ್, ಪ್ರಭು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಜೈ ಭೀಮ್ ಬಂಧುಗಳೇ, ಇವತ್ತು ದಿನದಲ್ಲಿ ಕೋಲಾರ ಜಿಲ್ಲಾ ಕಚೇರಿ ಮುಂದ್ಗಡೆ ಇವತ್ತೇನು ಜಾಂಬವ ಯುವ ಸೇನೆ ಸಂಘಟನೆ ಒಂದು ಪೇಪರ್ ಇಟ್ಕೊಂಡು ನಿಂತ್ಕೊಂಡಿದೆ ಅಂತಂತಂದರೆ, ನಾರಾಯಣ ಸ್ವಾಮಿ ಅನ್ನೋರು ಮತ್ತು ಇವರ ಕುಟುಂಬಸ್ಥರು ಸರೋಜಮ್ಮ ಅನ್ನೋರು ಏನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜೋಡಿ ಕೊತ್ತಪಲ್ಲಿ ಗ್ರಾಮದಲ್ಲಿ ಸವಣಿಯರಿಂದ ನಡೆದಂತಹ ದೌರ್ಜನ್ಯ ದಬ್ಬಾಳಿಕೆ, ಜೈ ಭೀಮ್ ದಬ್ಬಾಳಿಕೆ ವಿಚಾರವಾಗಿ ಇವತ್ತು ದಿನದಲ್ಲಿ ಜಾಂಬವ ಯುವ ಸೇನೆ ರಾಜ್ಯ ಪ್ರಧಾನ ಜಿಲ್ಲಾ ಕಚೇರಿ ಅವರ ತೆರಿಗೆ ಜಾಂಬವ ಯುವ ಸೇನೆ ಇವತ್ತು ಕೆಜಿಎಫ್ ಮತ್ತು ಕೋಲಾರ ಜಿಲ್ಲಾ ಕ್ಷೇತ್ರದಲ್ಲಿ ನಾರಾಯಣ ಸ್ವಾಮಿ ಅನ್ನೋರು ಹಾಗೂ ಇವರ ಕುಟುಂಬಸ್ಥರು ಕರ್ನಾಟಕ ಪ್ರಜಾ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸರೋಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಏನು ಕೋಲಾರ ಜಿಲ್ಲಾಡಳಿತ ತಾಲೂಕು DRC ಜೋಡಿ ಮತ್ತು ಕೊತ್ತಪಲ್ಲಿ ಗ್ರಾಮದಲ್ಲಿ ನಮ್ಮೂರಿನಿಂದ ನಡೆದಂತಹ ದೌರ್ಜನ್ಯ ದಬ್ಬಾಳಿಕೆ, ಸವಣಿಯರು ಕಬಳಿಕೆ ವಿಚಾರವಾಗಿ ಪದೇ ಪದೇ ಜಾಂಬವ ಯುವ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅವರ ಮೇಲೆ ತೆರಿಗೆ ಹಲ್ಲೆ ಮಾಡಿರುವ ಹಿನ್ನೆಲೆಯಲ್ಲಿ ಮತ್ತೆ ಕೋಲಾರ ಜಿಲ್ಲಾ ವಿರುದ್ಧ ಹಾಗೂ ಕ್ರಮವನ್ನು ಜರುಗಿಸಿ ಕರ್ನಾಟಕ ಪ್ರಜಾ ರಕ್ಷಣಾ ನಮಗೆ ಮಾಡಿಕೊಂಡು ಮತ್ತೆ ಅವರ ಜಿಲ್ಲಾಧಿಕಾರಿಗೋಸ್ಕರ ಮನೆ ಬಳಿ ಪೊಲೀಸ್ ಇಲಾಖೆ ಅಟ್ರಾಸಿಟಿ ಕೇಸು ಮತ್ತು ಡಿಆರ್ ಸಿಇ ಸೆಲ್ಲಿನ ಸವಣಿಯರು ಮುಖ್ಯ ಲೈವಲ್ಲಿ ಪದೇ ಪದೇ ಹೇಳದಂತಹ ಯಶವಂತ ಸಮುದಾಯ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮೇಲೆ ಅದೇ ರೀತಿ ಹಲ್ಲೆ ಮಾಡಿರುವ ರಾಜ್ಯ ಪ್ರಧಾನ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಿ ಅವರ ವಿರುದ್ಧವಾಗಿ ಎಫ್ಐಆರ್ ಕಾಪಿಯನ್ನು ಕೂಡ ನಮಗೆ ಕರ್ನಾಟಕ ಪ್ರಜಾ ವೇದಿಕೆ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆಯವರು ಹಾಕೊಂಡಂತಹ ಯಾಕಂದರೆ ಎಲ್ಲಿ ನೊಂದವರು ಯಾರೋ ಎಲ್ಲಿ ಒಳಪಟ್ಟವರು ಇರ್ತಾರೋ ಅಲ್ಲಿ ನಮ್ಮ ಸೆಲ್ಲಿನ ಇರುತ್ತೆ, ಅಲ್ಲಿ ನನ್ನ ಸಮುದಾಯ ಇರ್ತಾರೆ, ಅಲ್ಲಿ ನ್ಯಾಯ ಕೊಡಿಸುವಂಥ ಅಧಿಕಾರಿಗಳಾದಂತಹ ರೀತಿಯಲ್ಲಿ ಇವತ್ತು ನನ್ನ ಜಾಂಬವ ಯುವ ಸೇನೆ ಸಂಘಟನೆ ಮತ್ತೊಂದೇ ರೀತಿ ಜಯ ಸಿಕ್ಕಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಫ್ಐಆರ್ ಕಾಪಿ ಅವರಿಗೆ ತಾಲೂಕು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮಾತಾಡಿದಾಗ ಅವರು ನಮ್ಮ ಹತ್ರ ಸಮಯ ಕೇಳಿ ಜಿಲ್ಲಾಧ್ಯಕ್ಷರಾದ ಈ ಹಬ್ಬ ಏನು ಯುಗಾದಿ ಹಬ್ಬ ಇದೆ, ಈ 3-4 ದಿನ ಹಬ್ಬಗಳು ನಮ್ಮ ಅಂದರೆ ಸೂಕ್ತವಾದಂತಹ ರಸ್ತೆ ಮತ್ತು ಜಮೀನನ್ನು ಮಾಡಿದ ರಾಜ್ಯಾಧ್ಯಕ್ಷರಾದ ನನ್ನದು ನೋಡ್ರಿಗೆ ಒಂದು 2-3 ದಿನ ಕಾಲಾವಕಾಶ ಕೊಡಿ ಅಂತ. ಯಾಕಂದರೆ ಎಲ್ಲಿ ನೊಂದವರು ಇರ್ತಾರೋ, ಎಲ್ಲಿ ಅನ್ಯಾಯಕ್ಕೆ ಒಳಪಟ್ಟವರು ಇರ್ತಾರೋ ಅಲ್ಲಿ ನಮ್ಮ ಸಂಘಟನೆ ಇರುತ್ತೆ, ಅಲ್ಲಿ ನಮ್ಮ ಎಲ್ಲ ಹೋರಾಟ ಅಲ್ಲಿ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಜಾಂಬವ ಯುವ ಸೇನೆ ಸಂಘಟನೆ ಮತ್ತೊಂದು ಲೈವ್ ಜಯಶ್ರೀ ಅನ್ನೋದಕ್ಕೆ ಕಾರಣ SSK ನ್ಯೂಸ್ ಚಾನೆಲ್ ಮತ್ತೆ ತಾಲೂಕು ಇಡೀ ಕರ್ನಾಟಕ ರಾಜ್ಯದ ಅಧಿಕಾರಿಗಳಿಗೆ ನಾವು ಮಾತಾಡಿದಾಗ ಅವರು ನಮ್ಮ ಹತ್ರ ಸಮಯ ಕೇಳಿ ಭರವಸೆ ಕೊಡೋದು ಒಂದು ಹಬ್ಬ ಏನು ಯುಗಾದಿ ಹಬ್ಬ ಇದೆ, ಎಲ್ಲಿ ನೊಂದವರು ಹಬ್ಬ ಕಳ್ಕೊಂಡು ಬಂದರೆ ಎಲ್ಲಿ ಮಾನನಷ್ಟಕ್ಕೆ ಒಳಪಟ್ಟವರು ಇರ್ತಾರೋ ಆ ಜಾಗದಲ್ಲಿ ಜಾಂಬವ ಯುವ ಸೇನೆ ಸಂಘಟನೆ ದಂಡಾಧಿಕಾರಿಗಳು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ.
ಜೈ ಭೀಮ್ ಎಲ್ಲ ಹೋರಾಟಕ್ಕೆ ಶ್ರಮ ಪಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳು ಹೇಳ್ತಾ ಮತ್ತೊಂದು ಸಾರಿ ಲೈವ್ ಮುಖಾಂತರ ನಮ್ಮ SSK ನ್ಯೂಸ್ ಚಾನೆಲ್ ಮುಖಾಂತರ ನಾನು ಇಡೀ ಕರ್ನಾಟಕ ರಾಜ್ಯದ ನನ್ನ ಸಮುದಾಯದ ಮಾದಿಗ ಸಮುದಾಯದವರಿಗೆ ನಾನು ಭರವಸೆ ಕೊಡೋದು ಒಂದೇ, ಮಾತಾಡೋದು ಒಂದೇ, ಎಲ್ಲಿ ನೊಂದವರು ಇರ್ತಾರೋ, ಎಲ್ಲಿ ಭೂ ಕಬಳಿಕೆ ಆಗಿರೋರು ಇರ್ತಾರೋ, ಎಲ್ಲಿ ಮಾನನಷ್ಟಕ್ಕೆ ಒಳಪಟ್ಟವರು ಇರ್ತಾರೋ ಆ ಜಾಗದಲ್ಲಿ ಜಾಂಬವ ಯುವ ಸೇನಾ ಸಂಘಟನೆ ಎಂದೆಂದಿಗೂ ಇರ್ತೈತೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.